ಯಾಕೆ ತೆಗಿಬಾರ್ದು? ರೈಸರ್ ಹಚ್ಬೇಕು ಅನ್ನೋದು ಇದಕ್ಕೇನೆ. ಈ ಪೆಟ್ರೋಲ್ ಹಾಕ್ಸೋದ್ರೆ ಗಾಡಿ ಆಫ್ ಆಗಿರುತ್ತೆ ಇಲ್ಲ ಅಲ್ಲಿ ಮಗಳ ಕಾಲ್ಗುಣ ಅವಳ ಅಂದಾನ ಕುರಿತೆ ಮನಸ್ಸು ಬರೆದಂತ ಗೀತೆ ಬಳಿಗೆ ನೀ ಬಂದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್, ಸಿಂಧು ಆರಾಧ್ಯ ಬ್ಲಾಗ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಅಪ್ಡೇಟ್ಸ್. ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಇವತ್ತು ನಾನು ತುಮಕೂರಿಗೆ ಹೊರಟಿದ್ದೆ, ಸ್ವಲ್ಪ ಕೆಲಸ ಇತ್ತು ತುಮಕೂರಲ್ಲಿ ಅಂತ ಹೇಳಿಬಿಟ್ಟು. ಹಾಗೆ ಜೊತೆಲಿ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಹೇಗಿರುತ್ತೆ ಇವತ್ತು ಡೇ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇವತ್ತು ನಾನು ತುಮಕೂರಲ್ಲಿ ಗಾಡಿಲೇ ಹೊರಟೆ, ಯಾಕಂದರೆ ಬಸ್ ಫೆಸಿಲಿಟಿ ಅಷ್ಟು ಕನ್ವೀನಿಯೆಂಟ್ ಇರೋದಿಲ್ಲ ಅಂತ. ಮತ್ತು ಇವತ್ತು ನನ್ನ ಫ್ರೆಂಡ್ ಕೂಡ ಬಂದಿದ್ದ ಜೊತೆಲಿ, ಯಾಕಂದರೆ ನಾನು ಎಲ್ಲೂ ಒಬ್ಬಳೇ ಹೋಗೋದಿಲ್ಲ ಯೂಶುವಲ್ ಆಗಿ. ರಕ್ಷಿತನ ಕರ್ಕೊಂಡು ಹೋಗ್ತೀನಿ, ಇಲ್ಲ ನನ್ನ ಫ್ರೆಂಡ್ ಇವನ್ನ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಇವತ್ತು ತುಮಕೂರಿಗೆ ಹೋಗಿದ ತಕ್ಷಣ ಮಾಡಿದ ಕೆಲಸನೇ ಪಾನಿಪುರಿ ತಿನ್ನಕ್ಕೆ ಹೋಗಿದ್ದು. ಯಾಕಂದರೆ ಇಲ್ಲಿ ಚೆನ್ನಾಗಿರುತ್ತೆ ಪಾನಿಪುರಿ. ಹೋಗಿದ ತಕ್ಷಣ ಮಧ್ಯಾಹ್ನ ಆಗಿತ್ತಾ, ತಿನ್ಕೊಂಡು ಆಮೇಲೆ ಕೆಲಸ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಪಾನಿಪುರಿ ತಿಂದು ಇಲ್ಲಿ ಬಂದು ಈ ಜ್ಯೂಸ್ ಕುಡಿದು ಇವಾಗ ಏನು ಕೆಲಸ ಇದೆ ಅನ್ನೋದು ಮಾಡೋಣ ಅಂತ ಅಂದು ಹೊರಟ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮೆಡ್ ಪ್ಲಸ್. ಏನಕ್ಕೆ? ಗೈಸ್, ಮುಖಕ್ಕೆ ಡೈಲಿ ಮಾಯ್ಶ್ಚರೈಸರ್ ಹಚ್ಬೇಕು ಅನ್ನೋದು ಇದಕ್ಕೇನೆ. ಮುಖ ಹೆಂಗೆ ಮಾಡ್ಕೊಬಿಟ್ಟವನಿ ಅಂದರೆ ಇವತ್ತು ಈಗ ಒಡ್ದೋಗಿರೋ ಇಮ್ಡಿ ಆದಂಗೆ ಆಗೈತೆ ಮುಖ ಎಲ್ಲ ಹೊಡೆದು ತೋರಿಸ್ಲ ಮುಖ ಹೆಂಗಾಗೈತೆ ಅಂತ. ಹಾಂ, ರೈಟ್, ತೋರಿಸ್ತೀನಿ ನೋಡಿ ಗೈಸ್. ನೀವು ಅಷ್ಟೇ ಕ್ಲೀನಾಗಿ ಮಾಯ್ಶ್ಚರೈಸರ್ ಹಚ್ಕೊಂಡಿಲ್ಲ ಅಂದರೆ ಇವ್ರ ಥರನೇ ಆಗುತ್ತೆ ಫೇಸ್. ತೋರಿಸ್ತೀನಿ ಎಲ್ಲ ಗೈಸ್. ಇದು ವಿಡಿಯೋದಲ್ಲಿ ಕರೆಕ್ಟಾಗಿ ಗೊತ್ತಾಯಿಲ್ಲ, ಆದರೆ ನಿಜವಾಗ್ಲೂ ಆಗೈತೆ. ಹೋಗ್ಲಿ, ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ಅಕ್ಕಪಕ್ಕ ಇರೋ ಹುಡುಗಿನೆಲ್ಲ ನೋಡೋಕೆ ಹೋಗ್ಬೇಡ. ನೋಡು, ಹುಡುಗ ಹಿಂದೆ ಹುಡುಗಿ ನೋಡ್ಕೊಂಡು ಹೋಗ್ತಾವನಲ್ಲ, ಹಂಗಲ್ಲ ನೋಡಿ ಗೈಸ್. ಅವನು ಹುಡುಗಿ ಹಿಂದೆ ಕೂತಿದ್ರು ಹಿಂದೆ ತಿರುಗ್ಬಿಟ್ಟು ನೋಡ್ಕೊಂಡು ಹೋಗ್ತಾವನಲ್ವಾ, ಎಂಥವ್ರು ಇರ್ಬೇಡ. ನೀನು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾವನು. ಹಂಗಲ್ಲ, ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇರೋದು. ಯು ಮಿಸ್ಟರ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತಿರೋದು ಗೈಸ್. ರೋಡಲ್ಲಿರೋರೆಲ್ಲ ಒಂದೊಂದು ಲುಕ್ ಕೊಟ್ಕೊಂಡು ಹೋಗ್ತವ್ರೆ. ಗಾಡಿ ತಗೊಂಡು ಓಡಿಸಾಡಕ್ಕೆ ಅಷ್ಟೇ. ಗಾಡಿ ಪೆಟ್ರೋಲ್ ಹಾಕ್ಸೋದ್ರೆ ಗಾಡಿ ಪೆಟ್ರೋಲ್ ಐತಲ್ಲ ಅದರಲ್ಲ ಓಡಾಡೋಣ ಅಂತ ಡಬ್ಬು ಲೇದುರಾ. ವಾಟ್ ಡಬ್ಬು ಲೇದುಮಾ? ವಾಟ್ ದ ಮೀನಿಂಗ್ ಆಫ್ ದಟ್? ಕಾಸಿಲ್ಲ ಕಣ, ಏನು ಮಾಡೋಣ? ಓಕೆ, ನಾವಿವಾಗ ಇಲ್ಲಿ ಬಂದ್ವಿ ಮೆಡ್ ಪ್ಲಸ್. ಯಾಕಂದರೆ ಅವನಿಗೆ ಮಾಯ್ಶ್ಚರೈಸರ್ ತೊಗೊಳಕ್ಕೆ ಇರ್ತಾರೆ, ಅದಕ್ಕೆ ಇಷ್ಟೊಂದು. ವೈ ಲೈಕ್ ದಿಸ್ ಟ್ರಾಫಿಕ್ ಟುಡೇ? ಯಾರ್ದಾದ್ರೂ ಗಾಡಿ ಆಫ್ ಆಗಿರುತ್ತೆ, ಇಲ್ಲ ಯಾರಾದರೂ ರಾಂಗ್ ರೂಟಲ್ಲಿ ಬಂದು ಹಾಕೊಂಡಿರ್ತಾನೆ ಮಧ್ಯಕ್ಕೆ, ಅದಕ್ಕೆ ನೋಡು, ಅದಕ್ಕೆ ಹಿಂಗಾಗಿರೋದು ಅಷ್ಟೇ. ಇವತ್ತು SIT ಬ್ಯಾಗೆ ಟೆಸ್ಟ್ ಖಾಲಿ ಐತೆ ನೋಡು. ಯಾರು ಎಲ್ಲ ಕಾಲೇಜ್ ರಜಾ ಅಲ್ವಾ ಹುಡುಗರು ಹುಡುಗಿ? ಇವತ್ತು ನಮ್ಮ ಕಾಲೇಜು ರಜಾ, SIT ಕಾಲೇಜು ರಜಾ. ಈ ರೋಡಲ್ಲಿ ಇನ್ಯಾವುದೂ ಇಲ್ಲ ಕಾಲೇಜಸ್ಸು, ಸ್ಕೂಲ್ಗಳು ರಜಾ. ಇಲ್ಲ, ನಿನ್ನಂಥ ಹುಡುಗರು ಹುಡುಗಿರು ಯಾರಾದರೂ ಇರ್ತಾರೇನೋ ಅಂತ ನೋಡಕ್ಕೆ ಬರ್ತಾರೆ ಅಷ್ಟೇ, ಇನ್ಯಾರು ಬರಲ್ಲ ಅಲ್ವಾ? ಎಷ್ಟು ಇರ್ಬೇಡ ನಿನಗೆ. ಮತ್ತೇನು ಸಮಾಚಾರ? ಹುಡುಗಿರು ನೋಡ್ತಾ ಇದ್ದೀನಿ, ಅಂತ. ಯಾರು ಇಲ್ಲ ನೋಡಲ್ಲ, ಇಬ್ರು ನಿಂತಾರೆ. ಯಾರೋ ಅಲ್ಲಿ ನಿಂಗೆ ಫ್ರೀಯಾಗಿ ಕೊಟ್ಟು ಕಳಿಸ್ತೀನಿ. ಶಿ ಲೈಕ್ಸ್ ಯು ಅಂತ ಹೋಗೋಣ. ನೋ, ಐ ಆಮ್ ನಾಟ್ ಲೈಕ್ ದಟ್ ಗರ್ಲ್. ಮತ್ತೆಂಥ ಸಮಾಚಾರ? ಈ ಏರಿಯಾಗೆ ಇದೊಂದೇ ಪೆಟ್ರೋಲ್ ಬಂಕ್ ಐತಲ್ವಾ? ಒಂದು ಎಲ್ಲಾದರೂ ಚೆನ್ನಾಗಿರೋ ಜಾಗದಲ್ಲಿ ಹಾಕ್ಬೋದಪ್ಪ. ಇಡೀ SIT ಬ್ಯಾಕ್ ಗೇಟು ರಿಂಗ್ ರೋಡ್ವರೆಗೂ ಅದೊಂದೇ ATM ಬಿಟ್ಟರೆ ಹಾಸ್ಪಿಟಲ್ ಹತ್ರ ಅಲ್ಲೊಂದು ಐತೆ ಅಷ್ಟೇ, ಇನ್ನೆಲ್ಲೂ ಇಲ್ಲ ಈ ರೋಡಲ್ಲಿ. ಆ ಹೈವೇಲಂತೂ ಒಂದೂ ಇಲ್ಲ ಪೆಟ್ರೋಲ್ ಬಂಕು. ಕಾಲ್ ಟ್ಯಾಕ್ಸ್ಗೆ ಹೋಗೋ ತಕ್ಕ ಕಾಲ್ ಟ್ಯಾಕ್ಸಲ್ಲಿ ಒಂದೇ ಐತೆ. ಅದು ಹೈವೇನಲ್ಲಿ ಕಾಲ್ ಟ್ಯಾಕ್ಸ್ಗೆ ಹೋಗೋವರೆಗೂ ಬಟ್ವಾಡಿ ಬಿಟ್ಟರೆ ಎಲ್ಲೂ ಇಲ್ಲ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ರಿಂಗ್ ರೋಡಲ್ಲವೇ, ಬಟ್ ಈ ರೋಡಲ್ಲಿ ಒಂದು ಇಲ್ವಲ್ಲ. ನಿಮ್ಮ ಅಡ್ಡ ಬಂತು ನೋಡಪ್ಪ. ಯಾವುದೋ ಹೊಸದಾಗಿ ಶಾಪ್ ಆಗೈತೆ, ದಿಲ್ಖುಷ್ ಅಂತ. ಇಲ್ಲಿ ದಿಲ್ಖುಷ್ ಅಂತ ನಿಮ್ಮ ಫೇವ್ರೇಟ್ ರೋಡು ನೋಡಿ, SIT ಬ್ಯಾಕ್ ಗೇಟ್ ರೋಡು. ಏನಂತ ಬರ್ತಿದೆ
ಗೈಸ್ ಯಾರ್ಯಾರು ತುಮಕೂರಲ್ಲಿದ್ದೀರಾ ಈ ಜಾಗಕ್ಕೆ ಬಂದು ಒಂದ್ಸಲಿ ಪಿಜ್ಜಾ ಟ್ರೈ ಮಾಡಿ. ಓಲ್ಡ್ ಟೌನ್ ಪಿಜ್ಜಾ ಅಂತ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ಬರುತ್ತೆ ಅಂದರೆ SIT ಮೇನ್ ರೋಡಿಂದ SIT ಬ್ಯಾಕ್ ಗೇಟ್ಗೆ ಹೋಗೋ ರೋಡಲ್ಲಿ ಬರುತ್ತೆ. ಮತ್ತು ಆಂಬಿಯನ್ಸ್ ವೈಸ್ ಇನ್ನೂ ಚೆನ್ನಾಗಿರುತ್ತೆ. ಫೋಟೋಸ್ಗಾಗಿರ್ಬೋದು, ವೀಡಿಯೋಸ್ಗಾಗಿರ್ಬೋದು, ಯಾರಾದರೂ ಪ್ರಿಫರ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಅದಕ್ಕೋಸ್ಕರ ಒಂದು ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡು ಬಂದೆ. ಮತ್ತು ನಾವಿಲ್ಲಿ ಏನು ಆರ್ಡರ್ ಮಾಡ್ಕೊಂಡಿದ್ವಿ ಅಂದರೆ ಒಂದು ಪಿಜ್ಜಾ ಮತ್ತು ಸ್ಯಾಂಡ್ವಿಚ್ ಮತ್ತು ಫ್ರೆಂಚ್ ಫ್ರೈಸ್, ಮೊಜೆಟೊ. ಇದು ಕಾಂಬೋ ಇರುತ್ತೆ ಗೈಸ್. ನಾವು ಸಪ್ರೇಟ್ ಆದರೂ ಆರ್ಡರ್ ಮಾಡ್ಕೋಬೋದು, ಇಲ್ಲ ಕಾಂಬೋ ಆದರೂ ಆರ್ಡರ್ ಮಾಡ್ಕೋಬೋದು. ನಾವು ಕಾಂಬೋ ಆರ್ಡರ್ ಮಾಡ್ಕೊಂಡಿದ್ವಿ. ಮತ್ತು ನಾನಿಲ್ಲಿ ವಿತ್ ವಾಯ್ಸ್ ಮಾತಾಡಿದ್ದೆ. ಬಟ್ ಅವ್ರು ಯಾವಾಗಲೂ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡಿರ್ತಾರೆ ಗೈಸ್ ಆ ಶಾಪಲ್ಲಿ. ಅದಕ್ಕೋಸ್ಕರ ಕಾಪಿರೈಟ್ ಬರುತ್ತೆ ಅಂತ ಹೇಳಿಬಿಟ್ಟು ಮ್ಯೂಟ್ ಮಾಡಿ ನಾನೇ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದಾದಮೇಲೆ ಸ್ವಾಮೀಜಿ ಸರ್ಕಲಲ್ಲಿ ಸ್ವಲ್ಪ ಕೆಲಸ ಇತ್ತು ಗೈಸ್, ಅದಕ್ಕೆ ಇಲ್ಲಿ ಬಂದಿದ್ವಿ. ಕೆಲಸ ಮುಗಿಸ್ಕೊಂಡು ವಾಪಸ್ ಅದೇ ರೋಡಲ್ಲಿ ಬರ್ತಾ ನಾನು ಇಲ್ಲೊಂದು ಆಟೋ ಮೇಲೆ ಲೈನ್ಸ್ ನೋಡಿದೆ. ಮಗಳ ಕಾಲ್ಗುಣ ಅಂತ ಹಾಕ್ಸಿದ್ರು. ಅವ್ರ ಫಾದರು ಮೇ ಬಿ ಮಗಳನ್ನ ತುಂಬ ಇಷ್ಟಪಡ್ತಾರೆ ಅನಿಸುತ್ತೆ ನೋಡಿ. ಇದು ನೋಡಿ ಒಂಥರ ಖುಷಿ ಆಯ್ತು, ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ. ಇದಾದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೊರಟು ಬಂದೆ ಗೈಸ್, ಕತ್ಲಾಗಿತ್ತು ಅಂತ ಹೇಳಿಬಿಟ್ಟು. ಮತ್ತು ಸಂಜೆ ಮನೆಗೆ ಬಂದಮೇಲೆ ಏನು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಗೈಸ್, ಯಾಕಂದರೆ ಅಲ್ಲೇ ಎಲ್ಲ ಓಡಾಡಿ ಸಾಕಾಗಿತ್ತು. ಅದಕ್ಕೋಸ್ಕರ ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ಈಗ ನೈಟ್ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲಿಂದ ಅಂತ ಹೇಳಿದ್ರೆ ಒಂದು ಕೊಟ್ಟಿಗೆ ಮನೆ ಕಟ್ತಾ ಇದ್ದಾರಲ್ಲ, ಅದಕ್ಕೆ ಬೋಟ್ರಸ್ ಬಂದಿದೆ. ಅದಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ದೀನಿ, ನೋಡೋಣ ಹೇಗೆ ಬಂದಿದೆ ಅಂತ. ಒಂದು ಟ್ಯಾಕ್ಟ್ರಿ ಏನೋ ಬಂದಿದೆ, ಬೋಟ್ರಸ್ ಅಲ್ಲ ಸಾರಿ ಗೈಸ್, ಜಲ್ಲಿಕಲ್ ಬಂದಿದೆ. ಬೋಟ್ರಸ್ ಆಲ್ರೆಡಿ ಬಂದು ಆಲ್ರೆಡಿ ಕಟ್ಟಿದ್ದೇ ಆಗೋಗೈತೆ, ಈಗ ಜಲ್ಲಿಕಲ್ ಬಂದೈತಿ. ಮಾವತೈತ ಮಾವತೈತಿ ಅವನಿನ್ನ ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಮಾಡ್ತೀವಲ್ಲ, ಇಲ್ಲೇ ಬಂದು ಮಾಡ್ತೀನಿ ಬರ್ತಡೇನ. ಯಾಕೆ ಮಾಡ್ಸಲ್ಲ ನೀನು? ಪಾಪ ಮಗಿಗೆ ಇನ್ನೂ 2 ವರ್ಷ ನೋಡು, ಎದ್ರಕಣೆ ಹೆಂಗೆ ಬರ್ತೈತಿ. ಲವ್ಸ ನಿಮ್ಮ ಅಪ್ಪ ನೀನು ಬರ್ತಡೇ ಮಾಡೋದು ಬಂತೆ.